ಹಲೋ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಡಿ ಬಾಸ್ ಅವರ ಕ್ರೇಜ್ ಯಾವ ರೇಂಜ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು. ಇವರು ಯಾವುದೇ ಒಂದು ಸಿನಿಮಾ ಮಾಡಲಿ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಇವರ ಅಭಿಮಾನಿಗಳೇ ಇವರ ಬೆನ್ನ ಹಿಂದೆ ನಿಂತು ಸಿನಿಮಾನ ಗೆಲ್ಲಿಸಿಕೊಡ್ತಾರೆ. ಆ ರೇಂಜಿನ ಡೈ ಹ್ಯಾಡ್ ಫ್ಯಾನ್ಸನ್ನು ಡಿ ಬಾಸ್ ಅವರು ಹೊಂದಿದ್ದಾರೆ. ಇಂದು ಇವರು ಜೈಲಲ್ಲಿ ಇರ್ಬೋದು, ಆದರೂ ಕೂಡ ಇವರ ಅಭಿಮಾನಿಗಳ ಸಂಖ್ಯೆ ಒಂದಿಷ್ಟು ಕೂಡ ಕಡಿಮೆ ಆಗಿಲ್ಲ. ಕನ್ನಡ ಎಂದರೆ ತುಂಬ ಇಷ್ಟಪಡುವ ಡಿ ಬಾಸ್ ಅವರು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕರೂ ಕೂಡ ನಟಿಸಲ್ಲ. ಇದು ಡಿ ಬಾಸ್ ಅವರ ದೊಡ್ಡ ಗುಣ ಅಂತಲೇ ಹೇಳ್ಬೋದು. ಎಂದಿಗೂ ಕೂಡ ನಾನು ಕರ್ನಾಟಕಕ್ಕೋಸ್ಕರನೇ ಬದುಕುತ್ತೇನೆ ಅಂತ ಈಗಾಗಲೇ ಹೇಳಿದ್ದಾರೆ. ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ಅವರ ಮದುವೆ ಆಯಿತು. ಈ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಇದರ ಬಗ್ಗೆ ಮಾತನಾಡಿದ ವಿಜಯ್ ದೇವರಕೊಂಡ ಅವರು, ನನ್ನ ಮದುವೆಗೆ ದರ್ಶನ್ ಸರ್ ಬರಬೇಕಿತ್ತು ಎಂಬ ಆಸೆ ತುಂಬಾ ಇತ್ತು ಅಂತ ಭಾವುಕರಾದರು. ಅಂತಹ ಖ್ಯಾತ ತೆಲುಗು ನಟ ಡಿ ಬಾಸ್ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಹವಾ ಯಾವ ಲೆವೆಲ್ಗಿದೆ ಅಂತ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.